ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮೋದಿ ಕನಸಿನ ಯೋಜನೆ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸಿದ್ರು. ಜಲಜೀವನ್ ಮಿಷನ್ ಬಗ್ಗೆ ಮಾತನಾಡಿದ ಗಾಯತ್ರಿ ಸಿದ್ದೇಶ್ವರ್, ಗ್ರಾಮೀಣ ಭಾಗದ ಪ್ರತಿಯೊಬ್ಬರ ಮನೆಗೂ ಕುಡಿಯುವ ನೀರಿಗಾಗಿ ನಲ್ಲಿ ಅಳವಡಿಸುವ ಜಲಜೀವನ್ ಮಿಷನ್ ಯೋಜನೆ ಮೋದಿಜಿಯವರ ಕನಸಿನ ಯೋಜನೆ. ಅದನ್ನ ಈಗಾಗಲೇ ಎಲ್ಲ ಕಡೆ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದೆ ಅಂತ ಹೇಳಿದ್ರು. ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಪ್ರಚಾರ ನಡೆಸಿದ ಅವರು ಗ್ರಾಮೀಣ ಭಾಗಕ್ಕೆ ಮೋದಿಜಿಯವರ ಕೊಡುಗೆಗಳು ಏನು ಅನ್ನೋದನ್ನ ವಿವರಿಸಿದ್ರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ರಾಮೀಣ ಭಾಗಕ್ಕೆ ಮತ್ತು ರೈತರಿಗೆ ಅನುಕೂಲ ಆಗುವ ಸಾಕಷ್ಟು ಯೋಜನೆ ಜಾರಿಗೊಳಿಸಿದ್ದಾರೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 100 ಕೋಟಿ ಅನುದಾನವನ್ನ ದಾವಣಗೆರೆ ಜಿಲ್ಲೆಗೆ ನೀಡಿದ್ದಾರೆ. ಕೃಷಿ ವಿಕಾಸ ಯೋಜನೆಯಡಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತ್ಯಾವಣಗಿ ಗ್ರಾಮದಲ್ಲಿ ಬೀಜೋತ್ಪಾದನಾ ಬಲವರ್ಧನೆಗಾಗಿ 1.50 ಕೋಟಿ, ಬಸವಾಪಟ್ಟಣ ಮತ್ತು ತ್ಯಾವಣಗಿಯ ಹೊಸ ರೈತ ಸಂಪರ್ಕ ಕಟ್ಟಡಗಳ ನಿರ್ಮಾಣಕ್ಕೆ 1.20 ಕೋಟಿ ಅನುದಾನವನ್ನ ಕೇಂದ್ರ ಸರ್ಕಾರ ನೀಡಿದೆ ಅಂತ ಹೇಳಿದರು. ನನಗೆ ಈ ಅವಕಾಶನ ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರು ನೀಡಿರೋದ್ರಿಂದ ಈ ಅವಕಾಶ ನನಗೆ ಸಿಕ್ಕಿದೆ. ಈ ಅವಕಾಶದಲ್ಲಿ ನಾವು ಸದುಪಯೋಗ ಪಡಿಸ್ಕೊಂಡು ನಿಮ್ಮೆಲ್ಲ ಹಳ್ಳಿ ಗ್ರಾಮಗಳಲ್ಲಿ ಯಾವ್ಯಾವ ಯೋಜನೆಗಳು ಮೋದಿಜಿಯವರು ತರ್ತಾರೆ ಆ ಯೋಜನೆಗಳನ್ನು ತಲುಪಿಸುವ ಕಾರ್ಯ ನಾನು ಮಾಡ್ತೀನಿ ಅಂತೇಳಿ ನಮ್ಮೆಲ್ಲರಿಗೂ ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಈ ಮತ ಹಾಕೋದು ನನಗೆ ಅನ್ನೋದಕ್ಕಿಂತ ಹೆಚ್ಚಿಗೆ ಮೋದಿಜಿಯವರಿಗೆ ತಮ್ಮ ಸಮರ್ಪಣೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ. ಒಂದು ನಿಮ್ಮ ಕಮಲದ ಹೂವನ್ನ ನೀವು ಆರಿಸಿ ನಿಮ್ಮ ಮತವನ್ನು ಕೊಟ್ಟರೆ ಅದಕ್ಕೆ ನಾನು ಲೋಕಸಭೆಯಲ್ಲಿ ಮೋದಿಜಿಯವರಿಗೆ ಕೈ ಬಲಪಡಿಸಲು ಅವರಿಗೆ ಅದನ್ನು ಸಮರ್ಪಣೆ ಮಾಡ್ತೀನಿ ಅಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತೀನಿ. ಗ್ರಾಮದ ಎಲ್ಲ ಮುಖಂಡರೇ ಹಾಗೂ ಕಾರ್ಯಕರ್ತರೇ, ಬಂಧು ಮಿತ್ರರೇ, ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ, ನಮ್ಮ ಮಾವನವರಿಗೆ ನೀವು ಮೊದಲು 2 ಸಲ ನೀವು ಆಶೀರ್ವಾದ ಮಾಡಿ ಅವರನ್ನು ಮೊದಲೇ ಕಳಿಸ್ಕೊಟ್ಟಿದ್ದೀರಿ. ಅವರು ಏನಂದರೆ ನಿಮಗೆ ಏನು MP ಅಂದರೆ ಏನು, MP ಯಿಂದ ಏನು ಕೆಲಸ ಆಗುತ್ತೆ ಅನ್ನೋದನ್ನು ತಾವೆಲ್ಲರಿಗೂ ಕಂಡಿರೋ ಅಂಥ ವಿಷಯ. ಅವರಿಂದ ಅದೇ ಮಾರ್ಗದಲ್ಲಿ ನಡೆದ ಅವ್ರ ಮಗನ ಸಿದ್ದೇಶ್ವರ ಅವರಿಗೆ ನೀವು 4 ಸಲ ಆಶೀರ್ವಾದ ಮಾಡಿದ್ದೀರಿ. ಅವರು ನಿಮಗೆ ಸ್ಪಂದಿಸಿದ್ದಾರೆ. ಅದೇ ರೀತಿ ನಾನೀಗ ನನಗೆ ಈ ಅವಕಾಶ ಸಿಕ್ಕಿರೋದ್ರಿಂದ ತಾವೆಲ್ಲರೂ ನನಗೂ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತಾ ಇದ್ದೀನಿ. ಈ ನಿಮ್ಮ ಅಮೂಲ್ಯವಾದ ಮತವನ್ನು ಕಮಲದ ಗುರುತಿಗೆ ಒತ್ತುವುದರ ಮೂಲಕ ನಾವು ಮೋದಿಯವರಿಗೆ ಕೈ ಫಲಪಡಿಸಿ ನಾನು ಈ ಸಲ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಹೆಣ್ಣು ಮಕ್ಕಳಿಗೆ ಒಂದು ಈ ಅವಕಾಶ ಸಿಕ್ಕಿರೋದ್ರಿಂದ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಅಮೂಲ್ಯವಾದ ಮತವನ್ನು ನನಗೆ ಕೊಟ್ಬಿಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಿಸಿದ್ರೆ ಅದೇ ನೀವು ಕೊಟ್ಟ ಕಮಲವನ್ನು ತೆಗೆದುಕೊಂಡು ಮೋದಿಜಿಯವರಿಗೆ ಸಮರ್ಪಿಸಿ ನಿಮ್ಮ ಕಾರ್ಯಕರ್ತರು ಯಾವ ಯೋಜನೆಗಳು ಬಂದರೂ ಎಲ್ಲ ಹಳ್ಳಿಗಳಲ್ಲೂ ತಲುಪುವ ರೀತಿ ನಾನು ನೋಡ್ಕೊಳ್ತೀನಿ ಅಂತ ತಮ್ಮೆಲ್ಲರಿಗೂ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಡ್ತೀನಿ. ನೀವು ಹಾಕಿರೋ ಕಮಲದ ಹೂವಿನ ಗುರುತಿಗೆ ಮತ ಹಾಕಿದ್ರೆ ಅದು ನನಗಲ್ಲ, ನನಗಿಂತ ಮೋದಿಯವರಿಗೆ ತಲುಪುತ್ತೆ. ಅವರು ಜಯಶೀಲರಾದರೆ ಅವರಿಂದ ನಿಮಗೆ ನಮ್ಮ ದೇಶನ ಮುಂದುವರಿಸಲಿಕ್ಕೆ ಒಂದು ಕಾರಣೀಭೂತರು ತಾವು ಆಗ್ತೀರಿ ಅಂತೇಳಿ ನಾನು ತಮ್ಮೆಲ್ಲರಲ್ಲೂ ಬೇಡ್ಕೊಂಡು ಒಂದೆರಡು ಮಾತನ್ನು ಮುಗಿಸ್ತೀನಿ. ಬಲೋ ಭರತ್ ಮಾತಾ ಕಿ ಜೈ ಶ್ರೀರಾಮ್. ಅಕ್ಕ ತಂಗಿಯರು ಎಲ್ಲರಿಗೂ ನಮಸ್ಕಾರ. ನನಗೆ ಈ ಅವಕಾಶನ ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರು ನೀಡಿರೋದ್ರಿಂದ ಈ ಅವಕಾಶ ನನಗೆ ಸಿಕ್ಕಿದೆ. ಈ ಅವಕಾಶದಲ್ಲಿ ನಾವು ಸದುಪಯೋಗ ಪಡಿಸ್ಕೊಂಡು ನಿಮ್ಮೆಲ್ಲ ಹಳ್ಳಿ ಗ್ರಾಮಗಳಲ್ಲಿ ಯಾವ್ಯಾವ ಯೋಜನೆಗಳು ಮೋದಿಜಿಯವರು ತರ್ತಾರೆ ಆ ಯೋಜನೆಗಳನ್ನು ತಲುಪಿಸುವ ಕಾರ್ಯ ನಾನು ಮಾಡ್ತೀನಿ ಅಂತೇಳಿ ನಮ್ಮೆಲ್ಲರಿಗೂ ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಈ ಮತ ಹಾಕೋದು ನನಗೆ ಅನ್ನೋದಕ್ಕಿಂತ ಹೆಚ್ಚಿಗೆ ಮೋದಿಜಿಯವರಿಗೆ ತಮ್ಮ ಸಮರ್ಪಣೆ ಆಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.